ನಮಸ್ಕಾರ. ಇವತ್ತು ಮಧ್ಯಾಹ್ನದ ಊಟಕ್ಕೆ ಸಿಂಪಲ್ ಆಗಿ ಕ್ಯಾಬೇಜ್ ಪಲ್ಯ, ಬಸ್ದು ಅನ್ನ, ಹಾಗೆ ಓಮದ ತಂಬಳಿ, ಹಾಗೆ ಒಂದು ಹಸಿ ಮಾಡ್ಕೊಂಡಿದ್ದೀನಿ. ಇದು ಮಾಡೋದಕ್ಕೆ 1/2 ಅವರ್ ಟೈಮ್ ಸಾಕು ನಮಗೆ. ಇಲ್ಲಿ ನನ್ನ ಹತ್ರ ಗ್ಯಾಸ್ ಇಲ್ಲ, ಹೀಟರಲ್ಲೇ ಎಲ್ಲ ಅಡುಗೆ ಈಸಿಯಾಗಿ ಮಾಡ್ಕೊಂಡಿದ್ದೀನಿ. ಈಗ ಕ್ಯಾಬೇಜ್ ಪಲ್ಯ ಮಾಡ್ಕೊಳ್ಳೋಕ್ಕೆ ಒಗ್ಗರಣೆಗೆ ಎಲ್ಲ ರೆಡಿ ಮಾಡಿಟ್ಕೊಂಡಿದ್ದೀನಿ. ಸಾಸಿವೆ ಸಿಡ್ದಾದ್ಮೇಲೆ ಈಗ ಮೊದಲೇ ಹೆಚ್ಚಿಟ್ಟ ಕ್ಯಾಬೇಜ್, ಆಲೂಗಡ್ಡೆ ಹಾಗೂ ಬೇಕಿದ್ದರೆ ಈರುಳ್ಳಿ ಹಾಕ್ಕೊಳ್ಬಹುದು. ನಾನು 3 ಹಾಕ್ಕೊಂಡಿದ್ದೀನಿ. ನಾನು ಹಾಗೆ ತೆಂಗಿನೆಣ್ಣೆ ಒಗ್ಗರಣೆನೇ ಮಾಡ್ಕೊಳ್ತೀನಿ ಪಲ್ಯಕ್ಕೆಲ್ಲ. ಈಗ ಇದಕ್ಕೆ ಅರಿಶಿನ, ಉಪ್ಪು, ಬೆಲ್ಲ, ವಾಟೆ ಹುಳಿ ಪುಡಿ ಹಾಗೂ ಖಾರಕ್ಕೆ ಖಾರದ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಉರಿ ಮೀಡಿಯಮಲ್ಲಿ ಇಟ್ಕೊಳ್ಬಹುದು. ನೀರು ಹಾಕ್ಕೊಳ್ಬಾರ್ದು ಇದಕ್ಕೆ. ಈಗ ನೋಡಿ, ಇದೊಂದು 5 ನಿಮಿಷದಲ್ಲೇ ಚೆನ್ನಾಗಿ ಬೇಯುತ್ತೆ. ಹಾಫ್ ಬಾಯ್ಲ್ಡ್ ಥರ ಚೆನ್ನಾಗಾಗತ್ತೆ. ಇದು ಬೆಂದಾದ್ಮೇಲೆ ತೆಂಗಿನ ತುರಿ ಹಾಕ್ಕೊಂಡು ಆಫ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಓಮದ ತಂಬಳಿ ಮಾಡ್ಕೊಳ್ಳೋಕ್ಕೆ 1 ಟೀ ಸ್ಪೂನ್ ತುಪ್ಪ ಹಾಗೂ ಅದಕ್ಕೆ 1/4 ಟೀ ಸ್ಪೂನ್ ಓಮದ ಕಾಳು ಹಾಕ್ಕೊಂಡಿದ್ದೀನಿ. ನಾನಿದು ಇಬ್ಬರಿಗೆ ಮಾಡ್ಕೊಳ್ತಾ ಇದ್ದೀನಿ, ಹಾಗಾಗಿ ಇಷ್ಟ ಸಾಕಾಗುತ್ತೆ. ಇದು ಚೆನ್ನಾಗಿ ಹುರಿದಾದ್ಮೇಲೆ 2 ಟೇಬಲ್ ಸ್ಪೂನ್ ತೆಂಗಿನ ತುರಿಗೆ ಓಮದ ಕಾಳು ಹಾಕ್ಕೊಂಡು ಒಮ್ಮೆ ರುಬ್ಕೊಂಡು ಈಗ ಇದಕ್ಕೆ ಮಜ್ಜಿಗೆಯನ್ನೇ ಹಾಕ್ಕೊಳ್ತಾ ಇದ್ದೀನಿ. ನೀರು ಹಾಕ್ಕೊಳ್ತಾ ಇಲ್ಲ, ನೀರನ್ನು ಹಾಕ್ಕೊಳ್ಬೋದು. ಮಜ್ಜಿಗೆ ಹಾಕ್ಕೊಂಡು ಪುನಃ ನುಣ್ಣಗೆ ರುಬ್ಕೊಂಡೆ. ಇದಾದಮೇಲೆ ಎಷ್ಟು ಬೇಕೋ ಅಷ್ಟು ಮಜ್ಜಿಗೆ ಮಿಕ್ಸ್ ಮಾಡಿ ರುಚಿಗೆ ಉಪ್ಪು ಹಾಕ್ಕೊಂಡು ಪುನಃ ಒಂದು ತೆಂಗಿನೆಣ್ಣೆ ಒಗ್ಗರಣೆ ಮಾಡಿದೆ. ನೋಡಿ, ತಂಬಳಿನೂ ರೆಡಿ ಆಯಿತು. ಹಾಗೆ ಬಸ್ದನ್ನ ಮಾಡ್ಕೊಳ್ಳೋಕ್ಕೆ ಈ ಥರ ನೀರಲ್ಲಿ ಅಕ್ಕಿ ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ. ಬೆಂದಾದಮೇಲೆ ನೀರನ್ನೆಲ್ಲ